ಉಚಿತ ಆರೋಗ್ಯ ಶಿಬಿರವನ್ನು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅವರು ಬೆಂಗಳೂರು ಅವರಿಂದ ಆಯೋಜಿಸಿದ್ದಾರೆ. ಈ ಒಂದು ಯೋಜನೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಇದಕ್ಕೆ ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಗ್ರಾಮ ಪಂಚಾಯಿತಿಯ ಇಡೀ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಮತ್ತು ಈ PDO ಮತ್ತು ಪಂಚಾಯಿತಿ ವ್ಯಾಪ್ತಿಯಿಂದ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮತ್ತು ಅನೇಕ ಸಾರ್ವಜನಿಕರೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು. ಪ್ರತಿಯೊಂದು ಮನೆಯಲ್ಲೂ ಸಮೇತ ಆರೋಗ್ಯವಂತರಾಗಿರಬೇಕು, ಆರೋಗ್ಯವಾಗಿ ಇರಬೇಕಂತೇಳಿ ಹತ್ತಿರಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರಿಂದ ಅನೇಕ ರೋಗಗಳನ್ನು ಪತ್ತೆ ಹಚ್ಚುವ ಮೂಲಕ ಸ್ಥಳೀಯವಾಗಿ ನಾವು ದೂರದ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಮೂತ್ರಪಿಂಡ ಮತ್ತು ಕಿಡ್ನಿನಲ್ಲಿರ್ತಕ್ಕಂಥ ಇದನ್ನು ಕಂಡಿಡ್ತಕ್ಕಂಥದ್ದು, ಆಮೇಲೆ ಹರ್ನಿ, ಆಮೇಲೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ಕಣ್ಣಿನ ಎಲ್ಲ ಇವುಗಳನ್ನು ಪತ್ತೆ ಹಚ್ಚಿ ಇಲ್ಲೇ ಚಿಕಿತ್ಸೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಂದರೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಅವ್ರನ್ನ ಉಚಿತವಾಗಿ ಅದನ್ನು ತಪಾಸಣೆ ಮಾಡೋದಕ್ಕೆ ಸಮೇತ ಕರ್ಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ಗಳನ್ನು ಆಯೋಜಿಸಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪ್ರದೀಪ್ ಈಶ್ವರ್ ಅವರು ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ನಮ್ಮ ಪಂಚಾಯಿತಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಈ ಪಂಚಾಯಿತಿ ಇರ್ತಕ್ಕಂಥ ಪಂಚಾಯಿತಿ ಮೆಂಬರ್ಸ್ ಆದಂಥ ಶಿವಣ್ಣನವರು, ಮಾಜಿ ಅಧ್ಯಕ್ಷರಾದಂಥ ದೇವರೆಡ್ಡಿಯವರು ಮತ್ತು ನಾಗೇಶ್ರವರು ಅವರು ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಾದ ನಂತರ ನಮ್ಮ ಊನೇಗಲ್ಲು ನಮ್ಮ ಪಂಚಾಯತಿಗೆ ಸೇರ್ತಕ್ಕಂಥ ಗಂಗಾಧರಪ್ಪನವರು ಮತ್ತು ಗಿರೀಶ್ ಅವರು, ಮರ್ಸನಹಳ್ಳಿ ಬಾಬು ಅವರು ಸಮೇತ, ಮಂಜು ಅವರು ಇವರೆಲ್ಲ ಭಾಗವಹಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿಬಿಟ್ಟು ನಾವು ಹಾರೈಸ್ತೇವೆ. ನಮಸ್ಕಾರ. ಮೊದಲನೇದಾಗಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸ್ತಕ್ಕಂಥ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಫೌಂಡೇಶನ್ ವತಿಯಿಂದ ಹಾಗೂ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ವೈದ್ಯಕೀಯ ಕಾಲೇಜು ಅವರು ಆಯೋಜಿಸಿರೋದ್ರಿಂದ ಇದು ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಶಾಸಕರ ಉದ್ದೇಶ ಎರಡಿದೆ. ಒಂದು, ಉಚಿತ ಆರೋಗ್ಯ ಶಿಬಿರ, ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ ಒಂದು. ಇನ್ನೊಂದು, ಆರೋಗ್ಯದಿಂದ ಯಾರೂ ವಂಚಿತರಾಗುವ ಉದ್ದೇಶ ಒಂದು. ಆದ್ದರಿಂದ ನಮ್ಮ ಶಾಸಕರು ಪ್ರತಿ ಹಳ್ಳಿಗೂ ಪ್ರತಿ ಪಂಚಾಯತಿಗೂ ಈ ಆರೋಗ್ಯ ಶಿಬಿರವನ್ನು ವ್ಯವಸ್ಥೆ ಮಾಡಿ ಯಾರೂ ಕೂಡ ಆರೋಗ್ಯದಿಂದ ತೊಂದರೆಗೀಡಾಗಬಾರ್ದು, ನನ್ನ ಕ್ಷೇತ್ರದಲ್ಲಿ, ನಮ್ಮ ಶಾಸಕರಂಥ ಕ್ಷೇತ್ರದಲ್ಲಿ ಯಾರೂ ಕೂಡ ಆರೋಗ್ಯದಿಂದ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವ್ರನ್ನ ಹೋಗಿ ಕೇಳಿದ್ವಿ, ಹೆಲ್ತ್ ಕ್ಯಾಂಪ್ ಮಾಡಿಸ್ಬೇಕು, ನಮ್ಮ ಪಂಚಾಯತಿಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿಸ್ಬೇಕು, ನಮ್ಮ ಪಂಚಾಯತಿಯಲ್ಲಿ ಧೂಳು ಡಸ್ಟು ಜಾಸ್ತಿ ಇದಿದೆ ಅಂತ ಕೇಳಿದಾಗ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಸಪ್ತಗಿರಿ ಹಾಸ್ಪಿಟ್ಲವ್ರನ್ನ ಮೀಟ್ ಮಾಡಿಸ್ಬಿಟ್ಟು ಈ ಹೆಲ್ತ್ ಕ್ಯಾಂಪನ್ನು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಸ್ಕೂಲ್ ಮಕ್ಳಿಗೆ ಬಟ್ಟೆ ಕೊಟ್ಟರು, ಮತ್ತು ಸ್ಕಾಲರ್ಶಿಪ್ ಕೊಟ್ಟರು, ಮತ್ತು ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಮತ್ತು ಹೆಲ್ತ್ ಕ್ಯಾಂಪು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿಗೆ ಏನು ಬೇಕು ಅನುಕೂಲ, ಎಲ್ಲ ಅನುಕೂಲನೂ ತಂದುಕೊಡ್ತಾಯಿದ್ದಾರೆ. ಮತ್ತು ಪಂಚಾಯತಿದು ಯಾವುದೋ ಒಂದು ಸಮಸ್ಯೆ ಆಗಿತ್ತು, ಅದ್ರದ್ದು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ನಮಗೆ ಈ ಥರ MLA ಬಂದಿರೋದು ನಮಗೆ ಒಂಥರ ಇದಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂಥರ ಸುಗ್ಗಿ, ಒಂಥರ ಹಬ್ಬ, ಸಂಕ್ರಾಂತಿ ಹಬ್ಬ ಬರ್ತಾಯಿದೆಯಲ್ಲ, ಆ ಥರ ಹಬ್ಬ ಬಂದಂಗೆ, ಸಂಕ್ರಾಂತಿ ಹಬ್ಬ ಬಂದಂಗೆ ನಮ್ಗೆ MLA ಬಂದಿದ್ದಾರೆ. ನಾವು ಇದರಿಂದ ಅವ್ರಿಗೆ ಕೃತಜ್ಞರಾಗಿರ್ತೀವಿ. ಮತ್ತು ಹೇಳ್ಬೇಕಂದ್ರೆ ಅವ್ರ ಕಡೆಯಿಂದ ನಮ್ಮ ಲೀಡರ್ಸ್ಗೆ, ಪ್ರತಿಯೊಬ್ಬ ಲೀಡರ್ಸ್ನೂ ಬಂದು ಮೀಟ್ ಮಾಡೋಕ್ಕೆ ನಮ್ಮ ಸಾಹೇಬ್ರಿಗೆ ಮನವಿ ಮಾಡಿಕೊಡ್ತೀವಿ. ಆ ಊರು ಲೀಡರ್ಸ್ ಇರ್ತಾರೆ, ಅವ್ರನ್ನ ಬಂದು ಮೀಟ್ ಮಾಡೋಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ ಸರ್. ಈಗ ಸ್ಟಾರ್ಟಿಂಗೇ ಬಂದುಬಿಟ್ಟು ನಾವು ಏನೂ ಕೇಳಿಲ್ಲ, ಸ್ಕೂಲ್ ಮಕ್ಳಿಗೆ ಬಟ್ಟೆ ಕೊಟ್ಟರು, ಅದು ನಾವು ಯಾರೂ ಹೇಳಿರಲಿಲ್ಲ. ಅವ್ರ ಮನೆಗೆ ಬಂದು ಅವರೇ ಬಟ್ಟೆ ಕೊಟ್ಟರು. ಮತ್ತು ಬಟ್ಟೆ ಕೊಟ್ಟಿದ್ದು ಸೀರೆ ಕೊಟ್ಟರು, ಹಬ್ಬಕ್ಕೆ ಅರ್ಶಿನ ಕುಂಕುಮ ಥರ ಪ್ರತಿಯೊಂದು ಮನೆಗೂ ಸೀರೆ ಕೊಟ್ಟರು. ಪ್ರತಿಯೊಂದು ಮಾಡ್ತಾಯಿದ್ದಾರೆ ಸರ್. ನಮಗೆ ಶಾಸಕರ ಕಡೆಯಿಂದ ಏನು ಇದು ಮಾಡಬೇಕೋ ಅವ್ರು ಬರಲಿಲ್ಲ ಅಂದ್ರೂ ಬಂದು ಮಾತಾಡ್ತಾಯಿದ್ದಾರೆ. ಅವ್ರ ಕಡೆಯಿಂದ ಎಲ್ಲ ಅನುಕೂಲಗಳು ಆಗ್ತಾಯಿದ್ದಾವೆ ಸರ್. ನಮಗೆ ನಮ್ಮ ಆಂಬುಲೆನ್ಸ್ ಬಗ್ಗೆ ಸರ್ 108 ಫೋನ್ ಮಾಡಿದ್ರೆ 1 hour ಆಗುತ್ತೆ ಏನೋ ಅವ್ರು ಫೋನ್ ಹೋಗೋದಕ್ಕೆ. ಆದರೆ ನಮ್ಮ ಅಮ್ಮ ಆಂಬುಲೆನ್ಸ್ ಬಗ್ಗೆ 1 2 ರಿಂಗ್ 3 ರಿಂಗ್ ಫೋನ್ ತೆಗಿತಾ ಇದ್ದಾರೆ ಸರ್. 1 ರಿಂಗ್ 2 ರಿಂಗಕ್ಕೆ ಫೋನ್ ತೆಗಿತಾ ಇದ್ದಾರೆ. ಫೋನ್ ತೆಗೆದು
ಮತ್ತು ನಮ್ಮ ಪೇಷಂಟ್ನ ಹಾಸ್ಪಿಟ್ಲಿಂದ ಬೆಂಗಳೂರು ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಅಲ್ಲಿ ಕಷ್ಟ ಸುಖಗಳು ನಮ್ಮ ಡ್ರೈವರ್ಸ್ ಎಲ್ಲ ಇದ್ದು ಅವರೇ ಸೇರಿಸ್ಬಿಟ್ಟು ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಸರ್. ಅಮ್ಮ ಆಂಬುಲೆನ್ಸ್ ಬಗ್ಗೆ ಅಂತೂ ಹೇಳ್ಕೊಳೋದು ಜಾಸ್ತಿ ಇದೆ ಸರ್. ನಮ್ಗೆ 6 ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಒಂಥರ ಹೊಸ ಚಿಕ್ಕಬಳ್ಳಾಪುರ ಆಗಿದೆ ಸರ್. ನಮಗೆ ಶಾಸಕರ ಬಗ್ಗೆ ನಮಗೆ ಜಾಸ್ತಿ ಅಪಾರವಾದ ಗೌರವ ಇದೆ ಮತ್ತು ಎಲ್ರಿಗೂ ಅಷ್ಟೇ ಸರ್, ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಅಪಾರವಾದ ಗೌರವ ಇದೆ. ನೆಕ್ಸ್ಟು ಶಾಸಕರೇ ಬರಬೇಕು ಅಂತೆಲ್ಲ ಎಲ್ಲ ಲೋಕಲಲ್ಲಿ ಅನ್ಕೊತಾ ಇದ್ದಾರೆ ಸರ್. ಮರಸನಹಳ್ಳಿಯಲ್ಲಿ ಹೆಲ್ತ್ ಕ್ಯಾಂಪ್ ಆಯೋಜಿಸಿರೋದ್ರಿಂದ ಮರಸನಹಳ್ಳಿ ಇಡೀ ನಮ್ಮ ಪಂಚಾಯತಿ 6 ಬಂಡೆ ಪಂಚಾಯತಿ ಜನ ಎಲ್ಲ ಬಂದು ಚೆಕ್ ಮಾಡಿಸ್ಕೊತಾ ಇದ್ದಾರೆ ಸರ್. ಸರ್ ಹಿಂದ್ಗಡೆ ಪಂಚಾಯತಿಗಳೆಲ್ಲೂ ಮಾಡಿದ್ದಾರೆ, ಅಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲ ಆಗೈತೆ. ಸುಮಾರು ಆಪ್ರೇಷನ್ಗಳು ಮಾಡಿಸಿದ್ದಾರೆ, ಸುಮಾರು ಜನಕ್ಕೆ ಕಣ್ಣು ಆಪ್ರೇಷನ್ ಮಾಡಿಸಿದ್ದಾರೆ, ಕಾಲು ಆಪ್ರೇಷನ್ ಮಾಡಿಸಿದ್ದಾರೆ, ಕಿಡ್ನಿ ಆಪ್ರೇಷನ್ನು, ಹಾರ್ಟ್ ಆಪ್ರೇಷನ್ನು ಪ್ರತಿಯೊಂದು ಮಾಡಿಸ್ಬಿಟ್ಟು ಅವರು ಅಮ್ಮ ಆಂಬುಲೆನ್ಸಲ್ಲೇ ಕರ್ಕೊಂಡೋಗಿ ಹಾಸ್ಪಿಟ್ಲ್ದೆಲ್ಲ ಅವರೇ ನೋಡಿಕೊಂಡು ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಬಂದು ಅವ್ರ ಮನೆಗೆ ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಅದು ಮನೆಗೂ ತಲುಪ್ತಾ ಇದೆ ಸರ್. ಅದು ಸರ್ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಒಂಥರ ಇದೇ ಇರಬೇಕು, ನಮ್ಗೆ ಶಾಸಕರು ಇವರೇ ಇರಬೇಕು ಅನ್ನೋ ಒಂದು ಮನೋಭಾವನೆ ಐತೆ ಸರ್. ನಮಗೆ ಇದೇ ಥರ ಶಾಸಕರು ಇರಬೇಕು ಸರ್. ನಮ್ಮ ಶಾಸಕರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ಮರಸನಹಳ್ಳಿಯಲ್ಲಿ ಇವತ್ತು ಆಯೋಜಿಸಿರೋ ಅಂಥ ಈ ಉಚಿತ ಆರೋಗ್ಯ ಶಿಬಿರ ಬಗ್ಗೆ ನಮ್ಗೆ ತುಂಬ ಕಾಳಜಿ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಸರ್ ಫಸ್ಟ್ ನಮ್ಮ ಶಾಸಕರು ನಾವು ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವ್ರಿಗೋಸ್ಕರ ಅವ್ರ ಜೊತೆಯಲ್ಲಿದ್ದು ನಿಂತು ಕೆಲಸ ಮಾಡಿರೋಂಥವ್ರನ್ನ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವ್ರು ಫಸ್ಟು ಅವ್ರ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ರೆ ಒಂದು ಹಳ್ಳಿಯಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೆಲ್ತ್ ಕ್ಯಾಂಪ್ ಅಂತ ಅಲ್ಲ, ಬೇರೆ ಎಲ್ಲ ಮಾಡಿದ್ದಾರೆ. ಸೀರೆ ಆಗಿರ್ಬೋದು, ಮತ್ತು ಹುಡುಗರು ಬಟ್ಟೆ ಆಗಿರ್ಬೋದು, ಮತ್ತು ಸ್ಕಾಲರ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಮಾಡಿಸ್ತಾಯಿದ್ದಾರೆ ಸರ್. ಮತ್ತು ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಸರ್. ಮೊದಲ ಬಾರಿಗೆ ಅವ್ರು 8 ತಿಂಗಳಾಯಿತು, ಅವರು 8 ತಿಂಗಳು 6 ತಿಂಗಳು ಆಗ್ತಾಯಿದೆ. ಮೊದಲ ಬಾರಿಗೆ ಅವ್ರು ಶಾಸಕರಾಗಿರೋದು. ಬಂದಿತ್ತು ಮುಂದೆ 6 ತಿಂಗಳಲ್ಲೇ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಅಂದರೆ ಅವರಿಂದ ಯಾವತ್ತೂ ಶಾಸಕರಾಗಿಲ್ಲ ಸರ್. ಅವರೊಬ್ಬ ವಿದ್ಯಾರ್ಥಿ ಆಗಿದ್ದರಂತೆ, ಒಬ್ಬರು ಟೀಚರ್ ಆಗಿದ್ದರು. ಟೀಚರ್ ಆಗಿ ಇವರು ಶಾಸಕರಾಗಿ ಬಂದು ಇವತ್ತು 6 ತಿಂಗಳಲ್ಲೇ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ತುಂಬ ಅವ್ರಿಗೆ ಒಬ್ಬ ವ್ಯಕ್ತಿಗೆ ಸರ್ ಅಧಿಕಾರ ಬೇಕಾಗಿಲ್ಲ ಸರ್. ಸಹಾಯ ಮಾಡಬೇಕಾದ್ರೆ ಅಧಿಕಾರ ಬೇಕಾಗಿಲ್ಲ. ಒಂದು ಕಾಮನ್ ಮ್ಯಾನ್ ಥರ ಕಾಮನ್ MLA ಆಗಿ ಈ ಥರ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಸರ್. ಆದರೆ ಸರ್ ಎಲ್ಲ ಮಕ್ಕಳಿಗೂ ಉಚಿತ ಬಟ್ಟೆ ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಅದೇ ಥರ ಅವ್ರಿಗೆ ಸೈಕಲ್ ಕೊಡಬೇಕು ಅಂತ ಇವತ್ತು ನಮ್ಮ ಇದರಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ಅಸೆಂಬ್ಲಿಯಲ್ಲಿ ಪ್ರತಿಯೊಬ್ಬ ಮತ್ತೆ ಒಂದು ಸೈಕಲ್ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸರ್. ಮತ್ತು ಈಗ ನಮ್ಮ ಶಾಸಕರು ಏನಿಲ್ಲ ಸರ್, ಫಸ್ಟು ಅವ್ರಿಗೋಸ್ಕರ ದುಡ್ದಿರೋ ಅಂಥವ್ರು, ಅವ್ರ ಜೊತೆ ಇರೋವಂಥವ್ರನ್ನ ಫಸ್ಟ್ ಅವ್ರನ್ನ ಸ್ವಲ್ಪ ಗಮನಿಸ್ಬೇಕು ಸರ್. ಯಾಕಂದರೆ ಅವರು ಎಲ್ಲ ಬಿಟ್ಟು ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ದಿದ್ರು ಪರವಾಗಿಲ್ಲ, ಅವ್ರಿಗೋಸ್ಕರ ಬೇರೆ ಕಡೆ ಎಲ್ಲ ದುಡ್ದಿದ್ದಾರೆ ಸರ್. ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಸಹ ದುಡ್ದಿದ್ದಾನೆ ಸರ್. ಅದಕ್ಕೋಸ್ಕರ ಇವತ್ತು ಶಾಸಕರು ಇದರಲ್ಲಿದ್ದಾರೆ. ಆದರೆ ನಮಗೆ ಅದೊಂದೇ ಸರ್ ಬೇಜಾರು ಅಷ್ಟೇ. ಇದನ್ನೆಲ್ಲ ನಾವು 6 ತಿಂಗಳಲ್ಲಿ ನಾವೇನೇನು ಇದು ಮಾಡಿದ್ದೀವಿ ಅವರೆಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಸರ್. ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಯಾಕಂದರೆ ಇಷ್ಟು ಬೇಗ ಇಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಇವೆಲ್ಲ ಮಾಡಿದ್ದಾರೆ. ಆಂಬುಲೆನ್ಸ್ ಬಿಟ್ಟಿದ್ದಾರೆ, ವೈದ್ಯಕೀಯ ಶಿಬಿರ ಇಕ್ಕಿದ್ದಾರೆ, ಮತ್ತು ಬಟ್ಟೆ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಮಾಡಿದ್ರು. ಫಸ್ಟು ಅವ್ರು ಏನು ಭರವಸೆ ಕೊಟ್ಟಿದ್ರು, ಒಂದು ವೈದ್ಯಕೀಯ ಫಸ್ಟ್ ಆರೋಗ್ಯ ಮತ್ತು ಒಂದು ಶಿಕ್ಷಣ ಇವೆರಡು ಬಗ್ಗೆ ಕೊಟ್ಟಿದ್ರು. ಅದನ್ನು ಅದು ಮುಂದುವರಿಸ್ತಾ ಇದ್ದಾರೆ. ಮತ್ತು ನಮ್ಮ ಕ್ಷೇತ್ರನೂ ಇದೇ ಥರ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ನಮ್ಮನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್.